ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಇವತ್ತು ನಾನು ಬೆಂಡಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೇನೆ, ನೋಡೋಣ ಬನ್ನಿ. ನೋಡಿ, ಈಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ. ಈ ಥರ ಮೇಲ್ಗಡೆ ತುಂಬ ಎಲ್ಲ ತೆಕ್ಕೊಂಡು ಮಧ್ಯದಲ್ಲಿ ಅದನ್ನು ಸೀಳ್ಕೊಂಡು ಇಟ್ಕೋಬೇಕು ಎಲ್ಲವನ್ನು. ನೋಡಿ, ಈ ಥರ ಎಲ್ಲ ಮಾಡಿಕೊಂಡು ಇದಕ್ಕೀಗ ಏನೇನು ಹಾಕಬೇಕಲ್ಲ ಅದನ್ನೆಲ್ಲ ಸ್ಪೈಸಸ್ನೆಲ್ಲ ಹಾಕೋಬೇಕಾಗತ್ತೆ. ಜೀರಿಗೆ ಪುಡಿ, ಕೊರೆಂಡರ್ ಪೌಡರ್, ಮತ್ತು ಉಪ್ಪು, ಅರಿಶಿನ, ಖಾರ, ಚಾಟ್ ಮಸಾಲ ಇದನ್ನೆಲ್ಲ ಹಾಕೋಬೇಕು. ನೋಡಿ, ಚಾಟ್ ಮಸಾಲ, ಜೀರಿಗೆ ಪುಡಿ, ಖಾರದ ಪುಡಿ, ಉಪ್ಪು, ಅರಿಶಿನ. ನನ್ನ ಮಗ ಮಧ್ಯದಲ್ಲಿ ನಾನು ಹಾಕ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ನೋಡಿ, ಈಗ ಕೊತ್ತಂಬರಿ ಬೀಜ ಪುಡಿ ಕೂಡ ಹಾಕಿದ್ದೇನೆ. ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಎಲ್ಲ ಪುಡಿನ. ನೋಡಿ, ಅದಕ್ಕೊಂಚೂರು ಮ್ಯಾಗಿ ಪೌಡರ್ ಹಾಕ್ತಾಯಿದ್ದೀನಿ, ಇನ್ನೊಂದಿಷ್ಟು ರುಚಿಯಾಗಿರುತ್ತೆ ಅದಕ್ಕೋಸ್ಕರ. ಈಗ ಅದನ್ನೆಲ್ಲ ಪೌಡರ್ನೆಲ್ಲ ಈ ಬೆಂಡೆಕಾಯಿನೇನು ಸೀಳ್ಕೊಂಡಿದ್ವಲ್ವ ಅದರನ್ನೆಲ್ಲ ತುಂಬಿಟ್ಕೊಳ್ಳೋಣ. ಪ್ರತಿಯೊಂದು ಹಾಗೆ ಮಾಡ್ಕೋಬೇಕು. ನೋಡಿ, ಇವನು ನನ್ನ ಚಿಕ್ಕ ಮಗ ಇವನು. ಸೊ ಅವನು ಸಹ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ನಿಂತಿದ್ದಾನೆ. ನೋಡಿ, ಈ ಥರ ಎಲ್ಲ ಫುಲ್ ಮಾಡ್ಕೊಂಡು ಅದಕ್ಕೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಒಂದು ಸರಿ. ಪೌಡ್ರೆಲ್ಲ ಪೂರ ಅದಕ್ಕೆಲ್ಲ ಬೆಂಡೆಕಾಯಿಗೆಲ್ಲ ಹತ್ಕೋಬೇಕದು. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೊಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾನೆ. ನೋಡಿ, ಈ ಬೆಂಡೆಕಾಯಿನೆಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡೋಣ ಈಗ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಹಾಗೂ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ, ಅಥವಾ ನೀವು ಯಾವ ಥರ ಮಾಡ್ತೀರಾ ಅಂತಲೂ ನನಗೆ ತಿಳಿಸ್ಕೊಡಿ. ನೋಡಿ, ಈ ಥರ ಎಲ್ಲ ಕಲಿಸ್ಬಿಟ್ಟು ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ನೋಡಿ, ಮಧ್ಯದಲ್ಲಿ ಒಂಚೂರು ಅದನ್ನು ತೆಗೆದು ನೋಡ್ತಾ ಇರಬೇಕು ಚೆನ್ನಾಗಿ ಫ್ರೈ ಆಗಿದೆನಾ ಅಂತ ಹೇಳಿ. ಮತ್ತೆ ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ಇದಾಗಿದೆ. ಈಗ ಆಫ್ ಮಾಡ್ಕೊಂಬಿಡೋಣ ಗ್ಯಾಸ್ನ. ಒಂದು ಸರ್ವಿಂಗ್ ಬೌಲಿಗೆ ತೆಕ್ಕೊಂಡ್ಬಿಡೋಣ ಇದನ್ನು. ಈಗ ಎಂಡಲ್ಲಿ ರಿಯಾಕ್ಷನ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನನ್ನ ಮಗನ ಊಟ ಮಾಡಿಸ್ತಿಲ್ಕಂತ ಕೂತಿದ್ದೆ ನಾನು. ನಾನೇ ತಿಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಕೂತ್ಕೊಂಡ. ನೋಡಿ, ಅದಕ್ಕೆಲ್ಲ ಒಂಚೂರು ಕೊತ್ತಂಬರಿ ಹಾಕಿಬಿಟ್ಟು ಗಾರ್ನಿಷ್ ಮಾಡ್ಕೊಂಬಿಟ್ರೆ ಆಯಿತು. ತುಂಬ ಟೇಸ್ಟಿಯಾಗುತ್ತೆ ಇದು ಬಂದು ಗುಜರಾತಿ ರೆಸಿಪಿ ಇದು. ನೋಡಿ, ನನ್ನ ಮಗಗೆ ಹಾಕ್ತಾಯಿದ್ದೀನಿ. ಅವನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾನೆ. ನೋಡಿ, ಈಗ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅವನಿಗೆ. ನೋಡಿ, ಇಷ್ಟ ಆಗಿದೆ ಅವನಿಗೆ, ಸೂಪರ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾನೆ.